स्वागत है आपका बी न्यूज नेशन में। मैं हूं आबिद हुसैन शेख। न्यू पेंशन स्कीम को रद्द करने का आग्रह। 2006 से जारी न्यू पेंशन स्कीम को रद्द करने की मांग करते हुए आज बीजापुर में सरकारी नौकरों ने जिला अधिकारी को मनवी पत्र सौंपते हुए पुरानी पेंशन नीति को जारी करने की मांग करते हुए खून देंगे पेंशन न छोड़ेंगे का नारा लगाते हुए आक्रोशित प्रदर्शनकारियों ने रक्तदान भी किया। We want justice. 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 Beke beko, 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 beke beko, beke beko, beke beko, beke beko, beke beko. रक्तपट बेके बेको न्याय बेको बेके बेको ओपीएस बरले राज्य सरकारी एनपीएस नौकरर संघ ಬೆಂಗಳೂರು ಜಿಲ್ಲಾ ಘಟಕ ವಿಜಯಪುರ। ನನ್ನ ಹೆಸರು ಮಲ್ಲನಗೌಡ ಅಡ್ಲಿಗೇರಿ, ಬಿಜಾಪುರ ಜಿಲ್ಲಾ ಎನ್ಪಿಎಸ್ ನೌಕರರ ಅಧ್ಯಕ್ಷರು। ಇವತ್ತಿನ ದಿನ ನಾವು 3/10/2018 ನಾವು ರಕ್ತ ಕೊಟ್ಟೆವು ಪಿಂಚಣಿ ಬಿಡೆವು ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ನಾವು ಇವತ್ತೆಲ್ಲ ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರು, ದಿನಗೂಲಿ ನೌಕರರು, ಎನ್ಪಿಎಸ್ ಪಡೆಯುತ್ತಿರುವಂಥ ಎಲ್ಲ ಸರ್ವ ನಮ್ಮ ಎಲ್ಲ ನೌಕರರ ಬಂಧುಗಳು ಇವತ್ತು ನಾವೆಲ್ಲ ರಾಜ್ಯಾದ್ಯಂತ, ತಾಲೂಕಾದ್ಯಂತ, ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಬೃಹತ್ ರಕ್ತದಾನ ಶಿಬಿರವನ್ನು ನಾವು ಏರ್ಪಡಿಸಿದ್ದೀವಿ। ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಶಾಂತಾರಾಮ್ ಅವರು ಅಧ್ಯಕ್ಷತೆಯಲ್ಲಿ ಇದು ನಮ್ಮ ರಾಜ್ಯಾದ್ಯಂತ 4ನೇ ಒಂದು ಹೋರಾಟ। ಇದು NMOPS ಅಡಿಯಲ್ಲಿ ಇಡೀ 11 ರಾಜ್ಯಗಳಲ್ಲಿ ಇದು ಒಂದು 4ನೇ ಹೋರಾಟ ಅಂತೇಳಿ ನಾವು ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ। ಇವತ್ತಿನ ದಿನ ನಾವು ಎಲ್ಲರ ಒಂದು ಬೇಡಿಕೆ, ನಮ್ಮ ಸಂಘದ ಒಂದು ಏಕೈಕ ಒಂದು ಬೇಡಿಕೆ ಅದು ಹಳೆ ಪಿಂಚಣಿ ವ್ಯವಸ್ಥೆ। ಹಳೆ ಪಿಂಚಣಿ ವ್ಯವಸ್ಥೆಯನ್ನು ನಾವು ಮರುಸ್ಥಾಪಿಸಬೇಕು ಅನ್ನುವ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಇವತ್ತು। ಸೊ ಆ ಉದ್ದೇಶದಿಂದ ಬೃಹತ್ ಪ್ರಮಾಣದಲ್ಲಿ ಸುಮಾರು 1,000ಕ್ಕೂ ಅಧಿಕ ಜನ ನಾವು ಬಿಜಾಪುರದಲ್ಲಿ ಇವತ್ತು ಅಂಬೇಡ್ಕರ್ ಸರ್ಕಲ್ನಿಂದ ಮತ್ತು ಬಸವೇಶ್ವರ ವೃತ್ತದಿಂದ ನಾವೆಲ್ಲ ಇವತ್ತು ಮೆರವಣಿಗೆ ಮೂಲಕ DC ಅವರಿಗೆ ಮನವಿ ಕೊಡಲಿಕ್ಕೆ ಇವತ್ತು ನಾವು ಆಗಮಿಸಿದ್ದೀವಿ। ಸೊ ನಮ್ಮ ಒಂದು ಉದ್ದೇಶ ನಮ್ಮಲ್ಲೇನೆ 2 ಒಡಕನ್ನು ಉಂಟು ಮಾಡಿ ನೌಕರರಲ್ಲಿ ಇವತ್ತು OPS ಮತ್ತು NPS ಎಂಬ ಭೇದ ಭಾವವನ್ನು ಮಾಡ್ತಾ ಇದೆ। ಹಾಗಾಗಿ ನಮ್ಮೆಲ್ಲರಿಗೂ ನಾವು OPS ಅನ್ನು ಅಥವಾ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಅಥವಾ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ನಮಗೆ ಜಾರಿಗೊಳಿಸಬೇಕು। ಈ NPS ಅನ್ನು ಒಂದು ಮಾರಕ ಪದ್ಧತಿಯನ್ನು ತೊಲಗಿಸಿ ನಮ್ಮನ್ನು ರಕ್ಷಿಸಬೇಕು। ಇವತ್ತು ನಾವು ನಿವೃತ್ತಿ ಹೊಂದಿದ ದಿನಮಾನಗಳಲ್ಲಿ ಒಂದು ಟೀಯನ್ನು ಕುಡಿಲಿಕ್ಕೂ ಸಹ ಸಾಧ್ಯವಾಗದ ಒಂದು NPS ವ್ಯವಸ್ಥೆ ನಮ್ಮನ್ನು ಅಧೋಗತಿಗೆ ತಂದಿದೆ। ಇವತ್ತು ಸುಮಾರು 800ಕ್ಕೂ ಹೆಚ್ಚು ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಸುನೀಗಿದ್ದಾರೆ। ಅವರೆಲ್ಲ 500-200 ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರೆ। ಹಾಗಾಗಿ ಅವರು ಇವತ್ತಿನ ಬೀದಿಗೆ ಬರುವಂಥ ಪರಿಸ್ಥಿತಿ ಬಂದಿದೆ। ಹೋಟೆಲ್ಗಳಲ್ಲಿ ಒಂದು ಟೀ ಕೂಡ ಸಿಗದೇ ಇರುವಂಥ ಒಂದು ಪರಿಸ್ಥಿತಿ, ಭಿಕ್ಷೆ ಬೇಡ ತಿನ್ನುವಂಥ ಪರಿಸ್ಥಿತಿ ನಮಗಾಗಿದೆ। ಹಾಗಾಗಿ ಮಾನ್ಯ ಸರ್ಕಾರ, ನಮ್ಮ ದೇಶದಲ್ಲಿರುವಂಥ ಒಂದು ಕೇಂದ್ರ ಸರ್ಕಾರ ನಮ್ಮ ಒಂದು ನೌಕರರ 33 ವರ್ಷಗಳಕ್ಕಿಂತ ಅಧಿಕ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಬಳಿಕ ನಮ್ಮನ್ನು ನೋಡಿಕೊಳ್ಳಲಿಕ್ಕೆ ಯಾರೂ ಇಲ್ಲದಂತಾಗಿದೆ। ಹಾಗೆ ನಮ್ಮ ಈ ಒಂದು NPS ವ್ಯವಸ್ಥೆ ರಿಟೈರ್ಡ್ ಆದಮೇಲೆ ಸರ್ಕಾರಕ್ಕೂ ಮತ್ತು ನೌಕರಸ್ಥರಿಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವ ಒಂದು ನೀತಿಯನ್ನು ಕೈ ಬಿಡಬೇಕು। ವಿದೇಶಗಳಲ್ಲೆಲ್ಲ ಇವತ್ತು ತಿರಸ್ಕೃತವಾಗಿರುವಂಥ ಪಿಂಚಣಿ ವ್ಯವಸ್ಥೆಯನ್ನು ಭಾರತ ದೇಶದಲ್ಲಿ ನಮ್ಮ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ನೌಕರರಿಗೆ ಹೊರಿಸ್ತಾ ಇದ್ದಾರೆ ಅಂತಂದರೆ ನಮ್ಮ ಕಣ್ಣೀರು ಕೇಳೋರು ಯಾರೂ ಇಲ್ಲವೇ ಅನ್ನೋ ಒಂದು ಕೂಗು ನಮ್ಮದು ಏಕ ಕೂಗು ಆಗಿದೆ। ಹಾಗಾಗಿ ದಯವಿಟ್ಟು ನಮ್ಮ ಒಂದು ಕೂಗಿಗೆ ಸರ್ಕಾರ ಮನ್ನಿಸಬೇಕು, ನಮ್ಮನ್ನು ಕೂಗಿಗೆ ಹೋಗೊಡಬೇಕು, ಹಳೆ ಪಿಂಚಣಿ ಪದ್ಧತಿಯನ್ನು ಜಾರಿಗೆ ತರಬೇಕು ಅನ್ನುವ ಒಕ್ಕೊರಲಿನಿಂದ ನಮ್ಮೆಲ್ಲರೂ ಒಂದು ಅಭಿಪ್ರಾಯ। ಹಾಗಾಗಿ ಉಳಿಸಿ ಬೇಕೇ ಬೇಕು। ನನ್ನ ಹೆಸರು ಮಲ್ಲನಗೌಡ ಅಡ್ಲಿಗೇರಿ, ನಾವು ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬಿಜಾಪುರ। 2004 ಕೇಂದ್ರ ಸರ್ಕಾರಿ ಹಾಗೂ 2006ರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಸೇವೆಯಲ್ಲಿ ಸಲ್ಲಿಸುವಂತ ಹೊಸದಾಗಿ ಸೇವೆಯನ್ನು ಸಲ್ಲಿಸುವಂತ ನೌಕರರಿಗೆ ಪಿಂಚಣಿ ಇಲ್ಲ ಅನ್ನುವಂತ ಇದು ಒಂದು ವಿಷಪ್ರಾಶನ ವ್ಯವಸ್ಥೆಯಾಗಿದೆ। ನೌಕರಿಗೆ ಸರ್ಕಾರನೇ ಕೂತು ವಿಷಪ್ರಾಶನ ಮಾಡಿಸುವಂತ ಪರಿಸ್ಥಿತಿ ಬಂದಿದೆ। ಸರ್ಕಾರಿ ನೌಕರು 30 ವರ್ಷಗಳಿಗಿಂತಲೂ ಅಧಿಕವಾಗಿ ಸೇವೆ ಸಲ್ಲಿಸಿ ಅವರು ವೃದ್ಧಾಪ್ಯದಲ್ಲಿ ಅವರಿಗೆ ಅವರು ಉಣ್ಣುವಂತ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಕಸಿದುಕೊಂಡಿದೆ। ಅದಕ್ಕಾಗಿ ಅವರು ಕೇಂದ್ರ ಸರ್ಕಾರಿ ನೌಕರರಾಗಿರಲಿ, ರಾಜ್ಯ ಸರ್ಕಾರಿ ನೌಕರರಾಗಿರಲಿ, 2006ಕ್ಕಿಂತ ಹಿಂದೆ ನೌಕರಿಗೆ ಸೇರಿದವರಾಗಲಿ, ಈಗ ಸೇರಿದವರಾಗಲಿ ಅವರೆಲ್ಲರಿಗೂ ಒಂದೇ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕು ಮತ್ತು ಎಲ್ಲ ಸರಿಸಮಾನವಾದ ಪಿಂಚಣಿ ಯೋಜನೆ ಜಾರಿಗೆ ತಂದು ನಮ್ಮ
ನನ್ನ ಹೆಸರು ಜಯಶ್ರೀ ಬೆಣ್ಣೆ, ಸರ್ಕಾರಿ ನೌಕರ सहकारी बैंक में निर्देशक। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।